ಶಾಂತಿ. ಮುರಳಿಯ ದಿನಾಂಕ 16/8/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 16/3/2011. ಬಾಬಾ ತಿಳಿಸುತ್ತಾರೆ, ಮನಸ್ಸಿನ ಮೂಲಕ ಪ್ರಕೃತಿಯನ್ನು ಸತೋಗುಣಿ ಮಾಡುವಂತಹ ಸೇವೆ ಮಾಡಿರಿ. ಶುಭ ಭಾವನೆ ಶುಭ ಕಾಮನೆಯನ್ನಿಟ್ಟುಕೊಂಡು ಸಂಸ್ಕಾರ ಮಿಲನದ ರಾಸ್ ಮಾಡಿ. ಇಂದು ಓಲಿಯಸ್ಟ್ ಬಾಬಾ ತನ್ನ ಮಕ್ಕಳ ಜೊತೆ ಹೋಲಿ ಆಚರಿಸಲು ಬಂದಿದ್ದಾರೆ. ತಾವೆಲ್ಲರೂ ಸಹ ಹೋಲಿ ಆಚರಿಸಲು ಬಂದಿದ್ದೀರಾ. 4 ಕಡೆಯ ದೂರ ಕುಳಿತಿರುವಂತಹ ಮಕ್ಕಳು ಸಹ ದೂರ ಕುಳಿತಿದ್ದರೂ ಹೋಲಿ ಆಚರಿಸಲು ಕುಳಿತಿದ್ದೀರಾ. ತಾವೆಲ್ಲರೂ ಯಾವ ಬಣ್ಣದ ಹೋಲಿಯನ್ನು ಆಚರಿಸಲು ಬಂದಿದ್ದೀರಾ ಗೊತ್ತಿದೆ ಅಲ್ವಾ? ಎಲ್ಲದಕ್ಕಿಂತ ಶ್ರೇಷ್ಠ ಬಣ್ಣವಾಗಿದೆ ಪರಮಾತ್ಮನ ಸಂಘದ ಬಣ್ಣ. ಈ ಬಣ್ಣ ಸದಾ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವಂತಹದ್ದಾಗಿದೆ. ಹೀಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ, ಹಾಗೆಯೇ ಈ ಪರಮಾತ್ಮನ ಸಂಘ ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವಂತಹದ್ದಾಗಿದೆ. ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ಬಾಬಾ ನೋಡುತ್ತಿದ್ದಾರೆ. ಈ ಭಾಗ್ಯದ ನಕ್ಷತ್ರ ಪೂರ್ತಿ ಕಲ್ಪದಲ್ಲಿ ತಾವು ಭಾಗ್ಯಶಾಲಿ ಮಕ್ಕಳ ವಿನಃ ಬೇರೆ ಯಾರಿಗೂ ಪ್ರಾಪ್ತವಾಗಲು ಸಾಧ್ಯವಿಲ್ಲ. ಬೇರೆ ಯಾರೂ ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ. ಇದು ಶ್ರೇಷ್ಠ ಭಾಗ್ಯವಾಗಿದೆ. ತಾವು ಮಕ್ಕಳೇ ಡಬಲ್ ಪವಿತ್ರರು ಅಂದರೆ ಅರ್ಥ ಹೋಲಿ ಆಗುತ್ತೀರಾ. ಹಾಗೆ ನೋಡಿದ್ರೆ ಧರ್ಮಾತ್ಮರು ಸಹ ಇದ್ದಾರೆ ಪವಿತ್ರರು, ಆದರೆ ಅವರು ಶರೀರದಿಂದ ಪವಿತ್ರರಾಗಿರುವುದಿಲ್ಲ. ತಾವು ಬ್ರಾಹ್ಮಣ ಆತ್ಮರು. ಭವಿಷ್ಯದಲ್ಲಿಯೂ ಸಹ ಆತ್ಮವೂ ಪವಿತ್ರವಾಗಿರುತ್ತೆ, ಶರೀರವೂ ಸಹ ಪವಿತ್ರವಾಗುವುದು. ಇದರ ಗುರುತು ಡಬಲ್ ಪವಿತ್ರತೆ ಅಂದಾಗ ಡಬಲ್ ಕಿರೀಟವೂ ಪ್ರಾಪ್ತವಾಗುವುದು. ಪೂರ್ತಿ ಕಲ್ಪದಲ್ಲಿ ತಾವು ಸಂಗಮ ಯುಗದಲ್ಲಿ ಬಾಬನ ಸಂಘದ ಬಣ್ಣದಿಂದ ಡಬಲ್ ಪವಿತ್ರರು, ಡಬಲ್ ಕಿರೀಟಧಾರಿಗಳಾಗುತ್ತೀರಾ. ಸಂಗಮ ಯುಗದ ಪರಮಾತ್ಮನ ಸಂಘ ಡಬಲ್ ಪವಿತ್ರರನ್ನಾಗಿ ಮಾಡುತ್ತದೆ. ಅಂದಾಗ ತಾವು ಹೋಲಿ ತಂದೆಯ ಜೊತೆಯಲ್ಲಿ ಇರುವುದರಿಂದ, ತಂದೆಯನ್ನು ಕಂಬೈನ್ ಮಾಡಿಕೊಳ್ಳುವುದರಿಂದ ಡಬಲ್ ಪವಿತ್ರರಾಗುತ್ತೀರಾ. ಸದಾ ಹೃದಯದಲ್ಲಿ ತಂದೆಯ ಸಂಘವಿರುವುದು. ಈ ಸಂಘ ಎಷ್ಟು ಶ್ರೇಷ್ಠವಾಗಿದೆ, ಅದು ಅಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಮನುಷ್ಯರು ಸ್ಥೂಲ ಬಣ್ಣದಿಂದ ಹೋಲಿ ಆಚರಿಸುತ್ತಾರೆ, ಆದರೆ ನೀವು ತಂದೆಯ ಸಂಘದ ಬಣ್ಣದಿಂದ ಹೋಲಿ ಆಚರಿಸುತ್ತೀರಾ. ಹೋಲಿ ಆಗಿಬಿಟ್ಟಿದ್ದೀರಾ ಅಂದಾಗ ಡಬಲ್ ಹೋಲಿ ಆಯಿತು. ನಿಮ್ಮ ಹೋಲಿ ಪ್ರಪಂಚದವರಿಗಿಂತ ಭಿನ್ನ ಪರಮಾತ್ಮನ ಪ್ರೀತಿಯದಾಗಿದೆ. ಅಂದಾಗ ಈ ಒಂದು ನಶೆ ಇದೆ ಅಲ್ವಾ? ನಮ್ಮ ಹೋಲಿ ಪ್ರಭು ಸಂಘದ ಬಣ್ಣದ ಕಾರಣ ಅರ್ಧ ಕಲ್ಪ ಆ ರೀತಿ ಪವಿತ್ರರನ್ನಾಗಿ ಮಾಡುತ್ತದೆ. ಇಲ್ಲಿಯವರೆಗೂ ಸಹ ತಮ್ಮ ಚಿತ್ರಗಳು ನಿಯಮಬದ್ಧವಾಗಿ ಪೂಜಿಸಲ್ಪಡುತ್ತವೆ. ಬೇರೆ ಯಾರ ಚಿತ್ರಗಳು ಈ ರೀತಿ ಪ್ರೇಮಪೂರ್ವಕವಾಗಿ ಪೂಜಿಸಲ್ಪಡುವುದಿಲ್ಲ. ತಾವು ಸ್ವಯಂ ತಮ್ಮ ಚಿತ್ರಗಳನ್ನು ನೋಡಿಕೊಳ್ಳುತ್ತಿದ್ದೀರಾ. ಬೇರೆಯವರೆಲ್ಲರಿಗೂ ಪೂಜೆ ಆಗತ್ತೆ, ಆದರೆ ಇಷ್ಟು ಸಮಯ ಇಂತಹ ವಿಧಿಪೂರ್ವಕವಾದಂತಹ ಪೂಜೆ ಆಗುವುದಿಲ್ಲ. ತಾವು ಸದಾ ಉಮಂಗ ಉತ್ಸಾಹದಲ್ಲಿರುತ್ತೀರಾ. ಇರ್ತೀರಾ ಅಲ್ವಾ? ಉಮಂಗ ಉತ್ಸಾಹದಲ್ಲಿ ಇರ್ತೀರಾ? ಕೈ ಎತ್ತಿ ಇರ್ತೀರಾ? ಆಗಾಗ ಇರ್ತೀರಾ? ಸದಾ ಇರ್ತೀರಾ? ಯಾರು ಹೇಳ್ತೀರಾ ನಾವು ಸದಾ ಉಮಂಗ ಉತ್ಸಾಹದಲ್ಲಿರ್ತೀವಿ, ಬೇರೆಯವರಿಗೂ ಸಹ ಉಮಂಗ ಉತ್ಸಾಹವನ್ನು ಕೊಡಿಸುತ್ತೇವೆಂದು ಅವರು ಕೈ ಮೇಲ್ ಮಾಡಿ. ಆಗಾಗ ಅಲ್ಲ, ಸದಾ. ಸದಾ ಎಂಬ ಶಬ್ದವನ್ನು ಅಂಡರ್ಲೈನ್ ಮಾಡ್ಕೊಳ್ತೀರಾ ಅಲ್ವಾ? ಆದರೆ ನಿಮ್ಮ ಸ್ಮಾರಕ ಏನೆಲ್ಲ ನಿಮ್ಮ ಸ್ಥಿತಿ ಇದೆ ಅದರ ಸ್ಮಾರಕ ನಿಮ್ಮ ಭಕ್ತ ಆತ್ಮಗಳು ಉತ್ಸವದ ರೂಪದಲ್ಲಿ ಆಚರಿಸುತ್ತಾರೆ. ನೀವು ಪ್ರಭುವಿನ ಸಂಘದ ಬಣ್ಣವನ್ನು ಹಚ್ಚಿಕೊಂಡಿದ್ದೀರಾ. ಅವರು ಸಹ ಬಣ್ಣ ಹಾಕ್ಕೊಳ್ತಾರೆ, ಆದರೆ ದೇಹಾಭಿಮಾನದಲ್ವಾ? ಅಂದಾಗ ಸ್ಥೂಲ ಬಣ್ಣವನ್ನು ಹಾಕುತ್ತಾರೆ. ಆ ಬಣ್ಣದಲ್ಲಿ ಖರ್ಚು ಸಹ ಬಹಳ ಆಗತ್ತೆ, ಮತ್ತು ರಿಸಲ್ಟು ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಚೆನ್ನಾಗಿರೋದಿಲ್ಲ. ಆ ರೀತಿ ಆಚರಿಸುತ್ತಾರೆ. ಆದರೆ ನಿಮ್ಮ ಉತ್ಸಾಹದ ಸ್ಮಾರಕ ಉತ್ಸವ ಅವಶ್ಯವಾಗಿ ಆಚರಿಸಲಾಗುವುದು. ತಾವು ಪರಮಾತ್ಮನ ಮಕ್ಕಳಾಗಲು ಮೊದಲು ತಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಸುಡುತ್ತೀರಾ.
ನಂತರ ಪ್ರಭುವಿನ ಸಂಘದ ಬಣ್ಣವನ್ನು ಹಚ್ಚಿಕೊಳ್ಳುವುದರಿಂದ ಸದಾ ಆಚರಿಸುತ್ತಲೇ ಇರುತ್ತೀರಾ. ಅವರು ಸಹ ಮೊದಲು ಸುಡುತ್ತಾರೆ, ನಂತರ ಆಚರಿಸುತ್ತಾರೆ. ಆದರೆ ನಿಮ್ಮ ಆಚರಿಸುವಂತಹದ್ದು ಅವರು ಆಚರಿಸುವುದರಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಅವರು ದೇಹಾಭಿಮಾನದಲ್ಲಿ ಬರ್ತಾರೆ, ನೀವು ಆತ್ಮ ಅಭಿಮಾನಿಗಳಾಗಿದ್ದೀರಾ. ಅವರು ದೇಹ ಬಾನದಲ್ಲಿರ್ತಾರೆ, ನೀವು ಆತ್ಮಿಕ ಬಾನದಲ್ಲಿರುತ್ತೀರಾ. ಬಾಬ್ದಾದರವರು ತಮಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಹೋಲಿ ಅಂದರೆ ಅರ್ಥ ಕಳೆದೆದ್ದು ಕಳೆದು ಹೋಯಿತು. ಇದು ಸಹ ಹೇಳ್ತಾರಲ್ವ, ಆಗ್ಬಿಟ್ಟಿದ್ದಾಗೋಯ್ತು. ಆದರೆ ಅರ್ಥವನ್ನು ಪ್ರಾಕ್ಟಿಕಲಲ್ಲಿ ತರಲಾಗುವುದಿಲ್ಲ. ತಾವು ಎಲ್ಲರೂ ಸಹ ಹೋಲಿ ಅಂದರೆ ಅರ್ಥ ಕಳೆದದ್ದು ಕಳೆದದ್ದನ್ನು ಮಾಡಿಬಿಡ್ತೀರಾ, ಬಿಂದು ಇಟ್ಟು ಬಿಡ್ತೀರಾ. ಬಿಂದು ಇಡ್ತೀರಲ್ವ, ಮರಿತೀರಾ ಅಲ್ವಾ, ಅಥವಾ ಆಗಾಗ ಕಳೆದಿದ್ದು ಕಳೆದೋಯ್ತು ಅಂದ್ಕೊಳ್ತೀರಾ. ಏಕೆಂದರೆ ಕಳೆದು ಹೋಗಿರುವುದನ್ನು ನೆನಪು ಮಾಡಿಕೊಳ್ಳುವುದರಿಂದ ಬಹಳಷ್ಟು ವ್ಯರ್ಥ ಸಂಕಲ್ಪಗಳು ನಡೆಯುತ್ತವೆ, ಸಮಯವೂ ವ್ಯರ್ಥವಾಗುತ್ತದೆ. ಏನು ಬಹಳ ಸಮಯದ ಸಂಸ್ಕಾರವಿದೆ, ಅದು ಬಯಸದಿದ್ದರೂ ಸಹ ಯಾವಾಗ ನಡೆಯುತ್ತೆ ಆಗ ಈ ಸಂಗಮ ಯುಗದ ಒಂದೊಂದು ನಿಮಿಷ ಏನು ಒಂದು ಜನ್ಮದಲ್ಲಿ 21 ಜನ್ಮಗಳ ಪ್ರಾರಬ್ಧವನ್ನು ರೂಪಿಸಿಕೊಳ್ಳುತ್ತೀರಾ. ಆ ಒಂದೊಂದು ಸಂಕಲ್ಪ, ಒಂದೊಂದು ನಿಮಿಷ ಎಷ್ಟು ವ್ಯಾಲ್ಯೂಬಲ್ ಆಗಿದೆ. 1 ಸೆಕೆಂಡ್ ಹೋಗಲಿಲ್ಲ, ಆದರೆ ಅನೇಕ ಜನ್ಮಗಳ ಪ್ರಾರಬ್ಧದಲ್ಲಿ ವ್ಯತ್ಯಾಸವಾಯಿತು. ಬಾಬ್ದಾದರವರು ಮೊದಲೇ ಹೇಳಿದ್ದಾರೆ, ಸಂಗಮದ ಸಮಯ ಮತ್ತು ಸಂಕಲ್ಪ, ಸಂಗಮ ಸಮಯದ ಸಮಯ ಮತ್ತು ಸಂಕಲ್ಪ ಎಂದಿಗೂ ಸಹ ವ್ಯರ್ಥವಾಗಿ ಕಳೆಯಬಾರದು. ಒಂದು ವೇಳೆ ಸದಾ ಪ್ರಭುವಿನ ಬಣ್ಣದಲ್ಲಿ ಬಣ್ಣಿತರಾಗಿದ್ದರೆ, ಅಂದರೆ ಅರ್ಥ ತಂದೆಯನ್ನು ಸದಾ ಸಾಥಿಯನ್ನಾಗಿ ಮಾಡಿಕೊಂಡು ಇದ್ದರೆ, ಸಂಗಮ ಯುಗದ ಒಂದೊಂದು ಸಂಕಲ್ಪ, ಸಮಯ, ಒಂದೊಂದು ನಿಮಿಷವನ್ನು ಸಹ ಸಫಲ ಮಾಡಿಕೊಳ್ಳಬಹುದು. ಅಂದಾಗ ಪರೀಕ್ಷಿಸಿಕೊಳ್ಳಿ ತಮ್ಮನ್ನು ತಾವು. ಒಂದೊಂದು ನಿಮಿಷ, ಒಂದೊಂದು ಸಂಕಲ್ಪ ಸಫಲವಾಗ್ತಾ ಇದೆಯಾ ಅಥವಾ ವ್ಯರ್ಥವಾಗುತ್ತಿದೆಯಾ? ಏಕೆಂದರೆ 1 ನಿಮಿಷ ಅಲ್ಲ, 21 ಜನ್ಮಗಳ ಕನೆಕ್ಷನ್ ಪ್ರತಿ ನಿಮಿಷ ಪ್ರತಿ ಸಂಕಲ್ಪದ ಜೊತೆಗೆ ಇದೆ. ಅಷ್ಟು ವ್ಯಾಲ್ಯೂ ಇದೆ. ಅಂದಾಗ ತಮ್ಮ ಮನಸ್ಸಿನಲ್ಲಿ ಯೋಚಿಸಿರಿ, ಇಷ್ಟು ವ್ಯಾಲ್ಯೂ ಸದಾ ಇರುತ್ತಾ? ಈ ಸಂಗಮದ ಸಮಯಕ್ಕಾಗಿ ಹೇಳಲಾಗುವುದು, ಈಗ ಇಲ್ಲವೆಂದರೆ ಎಂದೆಂದಿಗೂ ಇಲ್ಲ. ಇಷ್ಟು ವ್ಯಾಲ್ಯೂ ಸದಾ ಸ್ಮೃತಿಯಲ್ಲಿ ಇರುತ್ತದೆಯಾ? ಅಂದಾಗ ತಾವೆಲ್ಲರೂ ಸಹ ಇಂದು ಹೋಲಿ ಆಚರಿಸುತ್ತಿದ್ದೀರಾ. ಅಂದರೆ ಅರ್ಥ ಸದಾ ತಂದೆಯ ಸಂಘದ ಬಣ್ಣವನ್ನು ಹಚ್ಚಿಕೊಂಡಿದ್ದೀರಾ. ಇಡೀ ದಿನ ಚೆಕ್ ಮಾಡಿಕೊಳ್ಳಿ, ತಂದೆಯ ಬಣ್ಣ ಬಿದ್ದಿದೆಯಾ? ಸದಾ ಇರುತ್ತಾ ತಂದೆಯ ಜೊತೆಗಿನ ಬಣ್ಣ? ಪರಮಾತ್ಮನ ಸಂಘದಲ್ಲಿ ಇರ್ತೀರಾ ಅಥವಾ ಬೇರೆ ಆಗಾಗ ಸಂಕಲ್ಪ ಸಮಯ ಹೊರಟೋಗ್ಬಿಡುತ್ತಾ ಬೇರೆ ಕಡೆ? ಚೆಕ್ ಮಾಡಿಕೊಂಡ್ರ ಕತ್ತಾಡಿಸಿ ಕೈಯೆಲ್ಲ ಈ ರೀತಿ, ಹಾ ಬಾಬಾ ಇರ್ತೀವಿ, ಬಾಬನ ಸಂಘದಲ್ಲೇ ಇರ್ತೀವಿ, ಬೇರೆ ಯಾವುದೇ ಸಂಕಲ್ಪ ನಡೆಯೋದಿಲ್ಲ ಹೇಳಿ ಕತ್ತಾಡಿಸಿ ಅಂತಾರೆ ಬಾಬಾ. ಕೈ ಬೇಡ, ಈ ರೀತಿ ಮಾಡಿ ಅಂತಾರೆ ಬಾಬಾ. ಬಾಬ್ದಾದ ಸದಾ ಇಶಾರೆ ಕೊಡುತ್ತಾರೆ. ತಮ್ಮ ಮನಸ್ಸಿನ ಶುಭ ಸತೋಗುಣಿ ಸಂಕಲ್ಪದ ಮೂಲಕ ಪ್ರಕೃತಿಯನ್ನು ಸಹ ಸತೋಗುಣಿ ಮಾಡಿಕೊಳ್ಳುತ್ತಾ ಇರಿ. ಅಂದಾಗ ಆ ಒಂದು ಮನಸ್ಸ ಸೇವೆ ನೆನಪಿರುವುದಾ? ಏಕೆಂದರೆ ಈಗ ಪ್ರಕೃತಿ ಬಹಳ ದೊಡ್ಡ ರೂಪದಲ್ಲಿ ತನ್ನ ಕಾರ್ಯವನ್ನು ಮಾಡಲಿದೆ. ಇದಂತೂ ಚಿಕ್ಕ ಮಾತು, ಆದರೆ ಪ್ರಕೃತಿಯನ್ನು ಸಹ ಮನುಷ್ಯಾತ್ಮರು ಬೇಜಾರು ಮಾಡಿಸಿದ್ದಾರೆ. ಅದು ಸಹ ಈಗ ಬೇಜಾರು ಮಾಡಿಸಲು ದುಃಖ ಕೊಡಲು ಪ್ರಾರಂಭಿಸಿದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಹೀಗೆ ಮಾಯಾಜೀತರಾಗುವ ಇಟ್ಕೊಂಡಿದ್ದೀರಾ ಅಲ್ವಾ? ಮಾಯೆಯ ಜೊತೆ ಪ್ರತಿಜ್ಞೆ ಮಾಡಿದ್ದೀರಾ ಅಲ್ವಾ? ನಿನ್ನ ಕೆಲಸ ಆಗಿದೆ ಬರುವುದು, ನಮ್ಮ ಕೆಲಸವಾಗಿದೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದು. ಮಾಡಿದ್ದೀರಾ ಅಲ್ವಾ? ಎಲ್ಲರೂ ಪ್ರತಿಜ್ಞೆ ಮಾಡಿದ್ದೀರಾ? ಮಾಯಾಜೀತರಾಗಬೇಕು ಅಲ್ವಾ? ಹಾಗೆಯೇ ಪ್ರಕೃತಿ ಜೀತರು ಆಗಬೇಕು. ಏಕೆಂದರೆ ತಮ್ಮ ರಾಜ್ಯ ಬರಬೇಕಲ್ವ, ತಾವು ರಾಜ್ಯ ಮಾಡ್ತೀರಾ ಅಲ್ವಾ? ನಿಮ್ಮ ರಾಜ್ಯ ಬರ್ತಾ ಇದೆ, ನಶೆ ಇದೆ ಅಲ್ವಾ? ಜನ ಪಾಪ ಯೋಚಿಸ್ತಾರೆ ಏನಾಗುತ್ತೋ ಅಂತ, ಭಯ ಪಡ್ತಾರೆ. ಆದರೆ ನಿಮಗಂತೂ ಗೊತ್ತಿದೆ, ಈಗ ಸಂಗಮ ಯುಗ ಅಮೃತ ವೇಳೆ ನಡೆಯುತ್ತಿದೆ. ಅಂದಾಗ ಅಮೃತ ವೇಳೆಯ ನಂತರ ಏನು ಬರುತ್ತೆ? ಬೆಳಗಾಗತ್ತೆ.
ಆ ಬೆಳಗಿನಲ್ಲಿಯೂ ಸಹ ನಮ್ಮ ರಾಜ್ಯ ಬರಲಿದೆ. ಇದೆ ಅಲ್ವಾ ನಶೆ? ನಮ್ಮ ರಾಜ್ಯ ಅಥವಾ ಕೇವಲ ಮಹಾರಥಿಗಳಿಗೋಸ್ಕರ ರಾಜ್ಯ ಇದೆಯಾ? ತಮ್ಮೆಲ್ಲರ ರಾಜ್ಯ ಅಲ್ವಾ? ತಮಗೆ ಚಿಂತೆ ಮಾಡಬೇಕಾಗಿರೋದಿಲ್ಲ, ಒಳ್ಳೆಯದಕ್ಕಿಂತ ಒಳ್ಳೆಯದೇ ಆಗತ್ತೆ. ನಿಮ್ಮ ರಾಜ್ಯದಲ್ಲಿ ಪ್ರಕೃತಿಯೂ ಸಹ ಸತೋಪ್ರಧಾನವಾಗಿರುತ್ತೆ. ಅಂದಾಗ ಪ್ರಕೃತಿಯನ್ನು ಸಹ ತಮೋಗುಣಿಯಿಂದ ಸತೋಗುಣಿ ಮಾಡುವವರು ಯಾರು? ಪ್ರಕೃತಿ ಹೇಗಾದರೂ ನಡೆಯುತ್ತೆ ಅಲ್ವಾ? ಜೈಸೆ ಬಿ ಹೋ ಚಲೇಗಿ, ಹೇಗೆ ಇದ್ರೂ ನಡೆಯುತ್ತಾ? ನಿಮ್ಮ ರಾಜ್ಯದಲ್ಲಿ ನಡೆಯುತ್ತಾ? ಹಾ ಮಾಡಿ ಅಥವಾ ಇಲ್ಲ ಅಂತ ಹೇಳಿ, ಹಾ ಬಾಬಾ ಅಂತ ಹೇಳಿ, ಇಲ್ಲ ಅಂತಾದರೂ ಹೇಳಿ. ನಡೆಯಲ್ಲ ಅಲ್ವಾ? ಹೇಗಿದ್ರೆ ಹಾಗೆ ಹೋಗುತ್ತಾರ ಅಲ್ಲಿ ಪ್ರಕೃತಿ? ಸತೋಗುಣಿ ಆಗಬೇಕಲ್ವಾ? ಪ್ರಕೃತಿಯನ್ನು ಸಹ ಸತೋಗುಣಿ ಮಾಡುವವರು ಯಾರು? ತಾವೇ ಮಾಡ್ತೀರಾ ಅಲ್ವಾ? ಆದ್ದರಿಂದ ಈಗ ಅಚಾನಕ್ಕಿನ ಮೊದಲ ದೃಶ್ಯ ಚಿಕ್ಕದಿದೆಯಾ ಅಥವಾ ಶುರುವಾಗಿದೆ ಅಲ್ವಾ? ಈಗಂತೂ ದೊಡ್ಡದಾಗಿ ಬರಲಿದೆ. ಏನೋ ಬಂದರೂ ಅಚಾನಕ್ಕಾಗಿ ಬರಲಿದೆ. ಏನು ಯೋಚನೆಯಲ್ಲೂ ಇರಲಿಲ್ಲ, ಅದು ಆಗಲಿದೆ. ಬಾಬ್ದಾದರವರು ಬಹಳ ಸಮಯದಿಂದ ಅಚಾನಕ್ನ ಪಾಠವನ್ನು ಓದಿಸಿದ್ದಾರೆ. ಆದರೆ ಈಗ ಪ್ರತ್ಯಕ್ಷ ರೂಪದಲ್ಲಿ ನೋಡುತ್ತಿದ್ದೀರಾ. ಈಗ ತಮ್ಮ ಕೆಲಸವನ್ನು ಪ್ರಾರಂಭಿಸಿರಿ. ಗಾಬರಿ ಆಗಬೇಡಿ. ಕತೆ ಹೇಳ್ತಾರಲ್ವಾ, 4 ಕಡೆ ಬೆಂಕಿ ಇತ್ತು, ಆದರೆ ಪರಮಾತ್ಮನ ಮಕ್ಕಳು ಸುರಕ್ಷಿತವಾಗಿದ್ದರೆಂದು. ಈಗಲೂ ಸಹ ಮಕ್ಕಳಂತೂ ಸೇಫ್ ಆಗಿದ್ದೀರಾ ಅಲ್ವಾ? ಪೇಪರಂತೂ ಬಂದೇ ಬರುತ್ತೆ, ಆದರೆ ನಿಮ್ಮ ಕೆಲಸ ಡಬಲ್ ಆಗಿದೆ. ಒಂದು, ನಿರ್ಭಯರಾಗಿ ಎದುರಿಸಬೇಕು. ಎರಡನೆಯದಾಗಿ ತಮ್ಮ ಭಕ್ತರು, ದುಃಖಿ ಸಹೋದರ ಸಹೋದರಿಯರ ಸೇವೆ ಯಾರು ಮಾಡ್ತಾರೆ? ತಾವು ಪ್ರಭುವಿನ ಸಂಘದಲ್ಲಿ ಬಣ್ಣವನ್ನು ಹಚ್ಚಿಕೊಂಡಿದ್ದೀರಾ. ಯಾರು ಪರಮಾತ್ಮನ ಸಂಘದ ಬಣ್ಣದಲ್ಲಿ ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಏನೆಲ್ಲ, ಅದು ತಮ್ಮ ಸಹೋದರ ಸಹೋದರಿಯರಿಗೆ, ಭಕ್ತ ಆತ್ಮರಿಗೆ ಚೆನ್ನಾಗಿ ಪ್ರೀತಿಯಿಂದ ಹೃದಯದಿಂದ ಹಂಚಿರಿ. ದುಃಖದ ಸಮಯ ಏನು ನೆನಪು ಬರುತ್ತೆ? ಯಾರು ನೆನಪು ಬರ್ತಾರೆ? ಮತ್ತೆಯೂ ಸಹ ಪರಮಾತ್ಮನೇ ನೆನಪು ಬರ್ತಾರಲ್ವಾ? ಪರಮಾತ್ಮನ ಬಗ್ಗೆ ಬಲೆ ತಿಳ್ಕೊಂಡಿರಲಿ, ಬಲೆ ತಿಳ್ಕೊಳ್ಳದೇ ಇರಲಿ, ಆದರೆ ಒತ್ತಾಯದಿಂದ ಆದರೂ ತಂದೆ, ಪರಮಾತ್ಮ ಎಂದು ಅವಶ್ಯವಾಗಿ ಹೇಳುತ್ತಾರೆ. ತಾವು ಪರಮಾತ್ಮನ ಮಕ್ಕಳು. ಈಗ ಎಲ್ಲ ದುಃಖಿ ಆತ್ಮರಿಗೆ ಆಶ್ರಯವಾಗಬೇಕು. ಶುಭ ಭಾವನೆ, ಶುಭ ಕಾಮನೆಯ ಮೂಲಕ, ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಂಡಿರುವಂತಹ ಕಿರಣಗಳ ಮೂಲಕ ಅವರಿಗೆ ಆಶ್ರಯವಾಗಬೇಕು. ಮತ್ತೆಯೂ ನಿಮ್ಮ ಪರಿವಾರ ಅಲ್ವಾ? ಪರಿವಾರದಲ್ಲಿ ಒಬ್ರಿಗೊಬ್ಬರು ಸಹಯೋಗ ಕೊಡ್ತಾರೆ ಅಲ್ವಾ? ಹೆಸರೇ ಆಗಿದೆ ಸಹಯೋಗ, ಶ್ರೇಷ್ಠ ಯೋಗ. ಅದೇ ಸಾಧನ ಆಗಿದೆ ಆಶ್ರಯ ಕೊಡುವಂತಹದ್ದು. ಸಂದೇಶವನ್ನಂತೂ ಕಳಿಸಿದ್ದೀರಾ, ಸಮಯ ಫಿಕ್ಸ್ ಮಾಡಿಕೊಳ್ಳಿ. ಈ ರೀತಿಯೆಲ್ಲ ಆಗಿಬಿಡತ್ತೆ, ಹೇಗೆ ಟ್ರಾಫಿಕ್ ಕಂಟ್ರೋಲ್, ಅಮೃತ ವೇಳೆ ನಿಶ್ಚಿತವಾಗಿದೆ, ನಿಗದಿಯಾಗಿದೆ ಅಂದಾಗ ಮಾಡ್ತೀರಾ ಅಲ್ವಾ? ಹಾಗೆ ತಮ್ಮ ಕಾರ್ಯದ ಪ್ರಮಾಣವಾಗಿ ಮನಸ್ಸ ಸೇವೆಯ ಸಮಯವನ್ನು ಕೂಡ ಈಗ ಸಮಯ ಪ್ರಮಾಣವಾಗಿ ಮಾಡುವ ಅತಿ ಅವಶ್ಯಕವಾಗಿದೆ. ಸಮಯ ತೆಗೆಯಿರಿ, ದಯಾಹೃದಯಿ ಆಗಿರಿ, ಕಲ್ಯಾಣಕಾರಿ ಆಗಿರಿ. ನಿಮ್ಮ ಸ್ವಮಾನ ಏನಿದೆ? ವಿಶ್ವ ಕಲ್ಯಾಣಕಾರಿ ಅಂದಾಗ ದಯೆ ಬರತ್ತಾ? ಆಗ್ಬಿಡತ್ತೆ ಬಿಡಿ ಅಂದ್ಕೊಳ್ತೀರಾ. ಇದರಲ್ಲಿ ಸೋಮಾರಿಗಳು ಆಗಬಾರದು. ಏಕೆಂದರೆ ಯಾರಿಗೆಲ್ಲ ನೀವು ಸಕಾಶ ಕೊಡುತ್ತೀರಾ ಅವರೇ ನಿಮ್ಮ ಭಕ್ತರಾಗುತ್ತಾರೆ. ಆದ್ದರಿಂದ ಏನು ಮಾಡಬೇಕು? ಇದೆಯ ಗಮನ. ಯಾರು ತಿಳಿದುಕೊಂಡಿದ್ದೀರಾ ನಮಗೆ ಅಟೆನ್ಷನ್ ಇದೆ ಎಂದು, ಮತ್ತಷ್ಟು ಹೆಚ್ಚಿಸ್ಕೊಳ್ತೀವಿ ಎಂದು, ಅವ್ರ ಕೈ ಮೇಲೆ ಮಾಡಿ ಮೇಲೆ ಕೆಳಗೆ ಮಾಡುತ್ತಾ ಇದ್ದೀರಾ. ಇಲ್ಲಿ ಕಾಣಿಸ್ತಾ ಇದೆ ಟಿ ವಿಯಲ್ಲಿ. ಒಂದು ವೇಳೆ ಇಷ್ಟೆಲ್ಲ ನೀವೆಲ್ಲರೂ ತಮ್ಮ ಸ್ವಮಾನವನ್ನು ಪ್ರಾಕ್ಟಿಕಲಲ್ಲಿ ತಂದಿದ್ದೇ ಆದರೆ, ಆತ್ಮರು ಈಗಲೂ ಸಹ ಸಂಗಮ ಯುಗದಲ್ಲಿ ನಿಮಗೆ ಹೃದಯದಿಂದ ಹಾಡನ್ನು ಹಾಡುತ್ತಾರೆ. ವಾಹ ಪರಮಾತ್ಮನ ಮಕ್ಕಳೇ ವಾಹ, ನಮಗೆ ಆಶ್ರಯ ಕೊಟ್ಟಿದ್ದೀರಾ ಎಂದು. ಈಗಿನ ಆಶ್ರಯ ಅರ್ಧ ಕಲ್ಪ ನಿಮಗೆ ಹಾಡಾಡ್ತಿರ್ತಾರೆಲ್ಲರೂ. ತಾವು ಅವರಿಗೆ ಪೂರ್ವಜರಾಗುತ್ತೀರಾ, ಪೂರ್ವಜರಾಗಿದ್ದೀರಾ. ವೃಕ್ಷದಲ್ಲಿ ಎಲ್ಲಿ ಕುಳಿತಿದ್ದೀರಾ ಬ್ರಾಹ್ಮಣರು? ಕೆಳಗಡೆ ಕುಳಿತಿದ್ದೀರಾ ಅಲ್ವಾ? ಪೂರ್ವಜರಾಗಿದ್ದೀರಾ ಅಲ್ವಾ? ಭಕ್ತರ ಕೂಗು ಕೇಳಿಸುತ್ತಾ? ಸ್ವಲ್ಪ ತಮ್ಮನ್ನು ತಾವು ಎಚ್ಚರಿಕೆಯಿಂದ ಇಟ್ಟುಕೊಳ್ಳಿ. ದುಃಖಿಗಳ ಆಶ್ರಯವಾಗಬೇಕು ಅಂದಾಗ ಯಾವಾಗ ಆಶ್ರಯ ಆಗ್ತೀರಾ ಆಗ ಅವರ ಕೂಗು ಕೇಳಿಸುತ್ತೆ.
ಎಲ್ಲರೂ ಹೋಲಿಯಂತೂ ಆಚರಿಸಿದ್ದೀರಾ. ಪೂರ್ತಿ ಸಂಗಮ ನಿಮಗೆ ಹೋಲಿಯಾಗಿದೆ. ಪರಮಾತ್ಮನ ಸಂಘದ ಬಣ್ಣದಲ್ಲಂತೂ ಇರ್ತೀರಾ. ಸ್ಮಾರಕ ಆಚರಿಸ್ತೀರಾ. ಒಂದೆರಡು ದಿನ ಹಬ್ಬವನ್ನು ಯಾದ್ಗಾರ್ ರೂಪದಲ್ಲೇ ಆಚರಿಸ್ತಾರೆ. ಆದರೆ ನೀವಂತೂ ಪೂರ್ತಿ ಸಂಗಮ ಯುಗ ಪ್ರಭುವಿನ ಸಂಘದಲ್ಲಿ ಇರುವವರಾಗಿದ್ದೀರಾ. ನಶೆ ಇದೆ ಅಲ್ವಾ? ಮನುಷ್ಯರು ಪಾಪ ಬೇಡ್ತಿರ್ತಾರೆ, ಏ ಪ್ರಭು ಇದು ಮಾಡಿ ಅದು ಮಾಡಿ ಎಂದು. ಆದರೆ ನೀವು 21 ಜನ್ಮಗಳಿಗಾಗಿ ಗ್ಯಾರಂಟಿ ಮಾಡ್ಕೊಂಬಿಟ್ಟಿದ್ದೀರಾ. ತಮಗೆ ಗ್ಯಾರಂಟಿ ಇದೆ ಅಲ್ವಾ? ಎಂದಿಗೂ ದುಃಖದ ಸ್ವಪ್ನವೂ ಸಹ, ಯಾವುದೇ ದೃಶ್ಯವೂ ಸಹ ಬರುವುದಿಲ್ಲ. ಸಂಕಲ್ಪದಲ್ಲಿಯೂ ಸಹ ದುಃಖದ ಅಲೆಗಳು ಬರುವುದಿಲ್ಲ. ಅಂದಾಗ ಸದಾ ಪ್ರತಿಯೊಬ್ಬರಿಗೂ ಒಂದು ವೇಳೆ ರಾಜ್ಯ ಪಡೆಯಬೇಕಾದರೆ ಈಗ ತಮ್ಮ ಪರಿವಾರ ಸಂಗಮ ಯುಗದ ಸಾತಿ ಮತ್ತು ರಾಯಲ್ ಪ್ರಜೆಗಳು, ಸಾಧಾರಣ ಪ್ರಜೆಗಳು ಎಲ್ಲರನ್ನೂ ಈಗಲೇ ತಯಾರು ಮಾಡಿಕೊಳ್ಳಬೇಕು. 21 ಜನ್ಮಗಳ ಗ್ಯಾರಂಟಿ ಇದೆ. ಸ್ವಲ್ಪ ಸೇವೆ ಮಾಡಿ ಸಮಯ ತೆಗೆಯಿರಿ. ಏಕೆಂದರೆ ನಿಮ್ಮ ಬಳಿ ಸಂಕಲ್ಪ ಶಕ್ತಿಯಂತೂ ಇದ್ದೇ ಇದೆ. ಕೇವಲ ಬಾಬಾರವರಿಂದ ಏನು ಸಿಕ್ಕಿದೆ ಅದನ್ನು ತಮ್ಮ ಸಹೋದರ ಸಹೋದರಿಯರಿಗೆ ಕೊಡಿ. ಬಾಬ್ದಾದರವರು ಮೊದಲೇ ಹೇಳಿದ್ದಾರೆ, ಸದಾ ಇದನ್ನು ಪರೀಕ್ಷಿಸಿಕೊಳ್ಳಿ. ನಾನು ಬ್ರಾಹ್ಮಣ ಪರಿವಾರದ ಮಧ್ಯದಲ್ಲಿ ಸಂಸ್ಕಾರ ಮಿಲನದ ರಾಸ್ ಮಾಡ್ತಿದ್ದೀನ. ರಾಸ್ ಮಾಡಲಿಕ್ಕೆ ಬರುತ್ತಾ ನನಗೆ? ಬಾಬ್ದಾದ ಹೇಳಿದ್ರು, ಆ ರಾಶಿ ಯಾವಾಗತ್ತೆ ಅದರ ಡೇಟು ಫಿಕ್ಸ್ ಮಾಡಿ. ಫಿಕ್ಸ್ ಆಗತ್ತಾ? ಆಗತ್ತಾ? ಮೊದಲ ಲೈನ್ ಅವರು ಹೇಳಿ, ಕೈ ಎತ್ತಿ. ಆಗತ್ತಾ? ಪಾಂಡವರು ಹೇಳಿ. ಪಾಂಡವರು ಕೈ ಎತ್ತಿ. ಪಾಂಡವರಿಲ್ಲದೆ ಗತಿ ಇಲ್ಲ. ಒಳ್ಳೆಯದು. ಈಗ ಲಾಸ್ಟ್ ಟರ್ನ್, ಒಂದು ಟರ್ನ್ ಇದೆ ಅಲ್ವಾ ಇನ್ನು. ಅದರಲ್ಲಿ ಪ್ರತಿಯೊಬ್ಬರು ತಮಗೋಸ್ಕರ ಯಾವ ದೃಢ ಸಂಕಲ್ಪ ಮಾಡಿದ್ದೀರಾ ಫಿಕ್ಸ್ ಮಾಡಿ ಬರೆಯಬೇಕು. ಎಷ್ಟು ಸಮಯ ಹಿಡಿಸುವುದು? ಬ್ರಾಹ್ಮಣ ಪರಿವಾರದಲ್ಲಿ ಆ ಸಂಸ್ಕಾರಗಳು ತನ್ನ ಕಾರ್ಯವನ್ನು ಮಾಡದೇ ಇರಲಿ. ಕಳೆಯ ಸ್ವಭಾವ ಸಂಸ್ಕಾರಗಳು ಎಲ್ಲಿಯೂ ಕೂಡ ತನ್ನ ಕಾರ್ಯ ಮಾಡಬಾರ್ದು. ಎಷ್ಟು ಟೈಮ್ ಹಿಡಿಸುತ್ತೆ ಅದನ್ನು ಆ ರೀತಿ ತಯಾರಾಗಲಿಕ್ಕೆ? ಭಲೆ ನಮ್ಮ ಸಂಸ್ಕಾರ ಬೇರೆಯವರ ಸಂಸ್ಕಾರನೂ ಇರ್ಬೋದು, ಅದು ನಮ್ಮ ಮೇಲೆ ಪ್ರಭಾವ ಬೀರಬಾರದು. ಆ ಡೇಟ್ ಫಿಕ್ಸ್ ಆಗಬಹುದಾ? ಆಗುತ್ತಾ? ಕೈ ಎತ್ತಿ. ಒಳ್ಳೆಯದು. ಎಲ್ಲರ ಫೋಟೋ ತೆಗೀರಿ. ಏಕೆಂದರೆ ಹೇಗೆ ಈ ಅಚಾನಕ್ ದೃಶ್ಯ ನೋಡ್ತಿರಲ್ವ, ಜಪಾನಲ್ಲಿ ಭೂಕಂಪ ಆಯಿತು, ಸುನಾಮಿ ಆಯಿತು, ಅದರಲ್ಲಿ ಬಹಳ ನಷ್ಟ ಆಗಿತ್ತು ಆಗ. ಹಾಗೆ ಎಲ್ಲವೂ ಸಹ ಈಗ ಅಚಾನಕ್ಕಾಗಿ ಆಗಲಿದೆ. ಆದ್ದರಿಂದ ಬಾಬ್ದಾದ ತಯಾರಿಯನ್ನು ಸಹ ನೋಡ್ತಾ ಇದ್ದಾರೆ ಅಲ್ವಾ? ಯಾವಾಗ ಬೇರೆಯವರಿಗೆ ಶುಭ ಭಾವನೆ ಶುಭ ಕಾಮನೆ ಕೊಡುತ್ತೀರಾ, ಬಾಬ್ದಾದರವರು ಸಹ ನೋಡ್ತಿದ್ದಾರೆ. ಅನ್ಯರ ಸೇವೆಯ ಪ್ರೋಗ್ರಾಮ್ಸನ್ನು ಮಾಡಿದ್ದೀರಾ ಅಂದಾಗ ಒಂದು ವೇಳೆ ಪ್ರತಿ ಆತ್ಮನ ಪ್ರತಿಯಾಗಿ ಶುಭ ಭಾವನೆ ಶುಭ ಕಾಮನೆ ಇಟ್ಟುಕೊಂಡಿದ್ದೆ ಆದರೆ ನಂಬರ್ ವಾರಂತೂ ಆಗಲೇಬೇಕು. ನಿಮ್ಮ ಸ್ಮಾರಕದ ಮಾಲೆಯಲ್ಲಿ ಎಲ್ಲರೂ ಒಂದೇ ನಂಬರಲ್ಲಿದ್ದಾರೇನು? ನಂಬರ್ ವಾರಿದ್ದಾರೆ. ಆದರೆ ಮಾಲೆಯಲ್ಲಂತೂ ಮಣಿಗಳಾಗಿದ್ದಾರೆ ಅಲ್ವಾ? ನಂಬರ್ ಯಾಕೆ ಸಿಕ್ತು? ಭಿನ್ನ ಭಿನ್ನ ಸಂಸ್ಕಾರವಿದೆ. ಆದರೆ ನಮಗೆ ಸಂಸ್ಕಾರ ನೋಡುವುದಕ್ಕೆ ಬದಲಾಗಿ ಶುಭ ಭಾವನೆ ಶುಭ ಕಾಮನೆಯನ್ನು ನಾವು ಇಟ್ಟುಕೊಳ್ಳಬೇಕು. ಕೊನೆಗೂ ಸಹ ಬ್ರಾಹ್ಮಣ ಪರಿವಾರ ಅಲ್ವಾ ಇದು? ಹೇಗೆ ಇರಲಿ, ಪರಿವಾರ ಅಂತೂ ನಮ್ಮದಲ್ವಾ? ಹೇಗೆ ನಮ್ಮ ಬಾಬಾ ಎಂದು ಹೇಳುತ್ತೇವೆ, ಹಾಗೆ ನಮ್ಮ ಪರಿವಾರವಾಗಿದೆ. ಒಳ್ಳೆಯದು. ಮೆಜಾರಿಟಿ ಮಕ್ಕಳು ಕೈ ಎತ್ತಿದ್ದೀರಾ. ಎಲ್ಲರ ಉಮಂಗ ಉತ್ಸಾಹವಿದೆ ಅಂದಾಗ ಕೈ ಎತ್ತಿದ್ದೀರಾ ಅಲ್ವಾ? ಪರಸ್ಪರದಲ್ಲಿ ಸಹಯೋಗಿಗಳಾಗಿ ಶುಭ ಭಾವನೆ ಶುಭ ಕಾಮನೆಯ ದೃಷ್ಟಿ ವೃತ್ತಿ ಸ್ಮೃತಿ ಇಟ್ಟುಕೊಳ್ಳುವುದರಿಂದ ಈ ರಾಸಾಗುವುದು ಇದೇನು ದೊಡ್ಡ ಮಾತಲ್ಲ. ಇದರ ಬಗ್ಗೆ ಯಾರು ಬಹಳ ಇದರಲ್ಲಿ ಒಳ್ಳೆಯ ನಂಬರ್ ತಗೊಳ್ತೀರಾ, ಡೇಟ್ ಅನುಸಾರವಾಗಿ ಪ್ರಾಕ್ಟಿಕಲ್ ಮಾಡಿ ತೋರಿಸುತ್ತೀರಾ, ಅವರಿಗೆ ಭಿನ್ನವಾಗಿರುವ ಪ್ರಿಯವಾಗಿರುವ ಬಹುಮಾನ ಸಿಗುವುದು. ಬಹುಮಾನ ಏನು ಎಂದು ಈಗ ಹೇಳಲಾಗುವುದಿಲ್ಲ, ಆದರೆ ಬಾಪ್ದಾದ ಇನಾಮ್ ಕೊಡ್ತಾರೆ. ಯಾಕೆ? ಸೇವೆ ಮಾಡುವ ಸಮಯವನ್ನು ತೆಗಿತೀರಾ ಅಲ್ವಾ? ಅದಕ್ಕೆ ಅಂದಾಗ ಈ ಸಂಸ್ಕಾರಗಳ ಘರ್ಷಣೆಯ ಸಮಯ ತನ್ನ ಕಡೆ ಸೆಳೆದು ಬಿಡುತ್ತೆ. ಆದ್ದರಿಂದ ಈಗ ಸಮಯದ ಅವಶ್ಯಕತೆ ಇದೆ. ಸರಿನಾ? ಎಲ್ಲರೂ ಮಧುಬನದವರಿದ್ದೀರಾ ಅಲ್ವಾ? ಮುಂದೆ ಕೂತಿರುವಂತಹವರನ್ನು ನೋಡಿ ಬಾಬಾ ಹೇಳ್ತಿದ್ದಾರೆ. ಇಷ್ಟನಾ?
ಏಕೆಂದರೆ ಮಧುಬನದವರು ವಿಶೇಷವಾಗಿದ್ದೀರಾ. ಬಾಬ್ದಾದರವರಿಗೂ ಮಧುಬನದ ನಿವಾಸಿಯರ ಪ್ರತಿ ಹೃದಯದ ಪ್ರೀತಿ ಇದೆ ಮತ್ತು ಮಧುಬನದವರಿಗೂ ಸಹ ಇದೆ ಬಾಬನ ಬಗ್ಗೆ. ಸೊ ಇದನ್ನು ಸಹ ಬಾಬಾ ಹೇಳ್ತಾರೆ. ಬಾಬನ ಜೊತೆಗೆ ಪ್ರೀತಿ ಇದೆ ಮತ್ತು ಇರುತ್ತೆ, ಅಳಿಸ್ಲಿಕ್ಕಾಗೋದೇ ಇಲ್ಲ, ಅಮರವಾಗಿದೆ. ಇದರಲ್ಲೇ ಅಮರವಾಗಿದ್ದೀರಾ ಎಲ್ಲರೂ. ಆದ್ದರಿಂದಲೇ ಮಧುಬನ ವಾಸಿಗಳಾಗಿದ್ದೀರಾ ಅಲ್ವಾ. ಎಲ್ಲಿಗೆ ಮಧುಬನ ವಾಸಿಗಳು ಹೋದರೆ ಯಾವ ರಿಗಾರ್ಡಿಂದ ನೋಡ್ತಾರೆ, ಯಾವ ಗೌರವದಿಂದ ನೋಡ್ತಾರೆ? ಮಧುಬನದವರೆಂದು. ಆದ್ದರಿಂದ ಈ ಗಮನವಿಟ್ಟುಕೊಳ್ಳುವಂಥದ್ದು ಲಾಸ್ಟ್ ಟರ್ನ್ಗಿಂತ ಮೊದಲು ಎಲ್ಲರೂ ಮಧುಬನದಲ್ಲಿ ಯಾವುದೇ ಸ್ಥಾನದಲ್ಲಿ ಫಿಕ್ಸ್ ಇರಬಹುದು. ತಮ್ಮ ಚಿಟ್ಕಿ ಹಾಕಿ ಅಂತಾರೆ ಬಾಬರವ್ರು. ಎಲ್ಲಿದ್ದೀರಾ ಅಲ್ಲಿ ತಮ್ಮ ಚಿಟ್ಟಿಯನ್ನು ಬರೆದಾಕಿ. ಆದರೆ ಲಾಸ್ಟ್ ಟರ್ನ್ಗಿಂತ ಮುಂಚೆ ಹಾಕಬೇಕು. ಎಲ್ಲರೂ ಹೋಲಿ ಆಚರಿಸಿದ್ರ? ತಮ್ಮದಂತೂ ಪ್ರತಿನಿತ್ಯ ಹೋಲಿ. ಈಗಲೂ ಸಹ ಹೊರಗಿನವರು ಸ್ವಲ್ಪ ಆಚರಿಸ್ತಾರಲ್ವ, ಹೊರಗಿನ ರೂಪದಲ್ಲೂ ಆಚರಿಸ್ಬೇಕಾಗತ್ತೆ. ಎಲ್ಲಾದರೂ ಆಚರಿಸ್ಲಿಕ್ಕೆ ಹೋಗ್ತೀರಾ ಅಂದಾಗ ಇದೇ ಆಚರಿಸ್ತೀರಾ, ಇದೇ ರೀತಿಯಲ್ಲಿ ಅಲೌಕಿಕವಾಗಿ. ಆದರೆ ಅದಾಯಿತು ರೀತಿ ಪದ್ಧತಿ. ಎಲ್ಲರೂ ನಾಲ್ಕೂ ಕಡೆಯ ಬಾಬ್ದಾದರವರ ಅತಿ ಸ್ನೇಹಿ, ಅತಿ ಪ್ರಿಯ, ಮುದ್ದಾದಂತಹ ಅಪರೂಪದ ಸ್ವಮಾನಧಾರಿ ಪ್ರತಿ ಮಗುವಿಗೂ ಬಾಬ್ದಾದ ಪದಮ ಗುಣದಷ್ಟು ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಮತ್ತು ಹೃದಯದ ಮುದ್ದನ್ನು ಕೊಡುತ್ತಿದ್ದಾರೆ, ಪಾಲನೆಯನ್ನು ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಬಾಬ್ದಾದರವರು ನೋಡ್ತಿದ್ದಾರೆ. ನಾಲ್ಕು ಕಡೆ ಎಲ್ಲರೂ ಕೇಳಿ ನೋಡಿ ಹರ್ಷಿತರಾಗುತ್ತಿದ್ದಾರೆ. ಒಳ್ಳೆಯದು. ಇಂದು ಮೊದಲ ಬಾರಿ ಯಾರು ಬಂದಿದ್ದೀರಾ? ಎದ್ದೋಳಿ. ಎಲ್ಲರೂ ಮೊದಲ ಬಾರಿ ಬಂದಿದ್ದೀರಾ? ಒಳ್ಳೆಯದು. ಮೊದಲ ಬಾರಿ ಮಧುಬನ ನಿವಾಸಿಗಳಾಗುವ ಭಾಗ್ಯ ಪ್ರಾಪ್ತವಾಗಿದೆ. ಎಲ್ಲರೂ ನಿಮ್ಮ ಸಹೋದರ ಸಹೋದರಿಯರು. ಬಾಬ್ದಾದರವರು ಸಹ ತಮ್ಮೆಲ್ಲರಿಗೂ ಮೊದಲ ಬಾರಿ ಬಂದಿರುವುದಕ್ಕಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಈಗ ಬಾಬ್ದಾದ ನೋಡುತ್ತಿದ್ದಾರೆ, ಏಕೆಂದರೆ ಅವಕಾಶವಿದೆ. ಸ್ವಲ್ಪ ದೂರದಿಂದ ಬಂದಿದ್ದೀರಾ, ಆದರೆ ಏನು ಬಯಸ್ತೀರಾ? ಯಾರೆಲ್ಲ ಬಯಸ್ತೀರಾ? ಈಗಲೂ ಲಾಸ್ಟ್ ಸೊ ಫಾಸ್ಟಾಗಿ ಹೋಗಿ ಫಸ್ಟ್ ನಂಬರ್ ತಗೊಂಡು ಫಸ್ಟ್ ಡಿವಿಷನ್ನಲ್ಲಿ ಬರ್ತೀವಿ ಅಂತ ತಿಳ್ಕೊಂಡಿದ್ದೀರಾ. ಬಾಬ್ದಾದರವರು ಹೇಳ್ತಾರೆ, ಯಾರೆಲ್ಲ ಇವತ್ತು ಬಂದಿದ್ದೀರಾ ಆ ಎಲ್ಲ ಮಕ್ಕಳಿಗೆ ಈ ವರದಾನ ಇದೆ. ಲಾಸ್ಟಿಂದ ಫಾಸ್ಟಾಗಿ ಹೋಗಿ ಫಸ್ಟಲ್ಲಿ ಬರುವ ವರದಾನವಿದೆ. ಕೇವಲ ಬಾಬನ ಮಹಾವಾಕ್ಯಗಳೇನಿದೆ ಅದನ್ನು ಶ್ರೀಮತದಂತೆ ನಡೆಯುತ್ತಾ ಇದ್ದಾಗ ಶ್ರೀಮತ ನಿಮ್ಮನ್ನು ಶ್ರೇಷ್ಠ ಡಿವಿಷನ್ನಲ್ಲಿ ತಂದೆ ತರುತ್ತೆ. ಇಷ್ಟು ಪೂರ್ತಿ ಪರಿವಾರದ ಮೂಲಕ ನಿಮ್ಮೆಲ್ಲರಿಗೂ ವರದಾನವಂತೂ ಬಾಬ್ರೂರ್ದು ಇದ್ದೇ ಇದೆ. ಆದರೆ ಪೂರ್ತಿ ಪರಿವಾರದ ಶುಭ ಭಾವನೆ, ಶುಭ ಕಾಮನೆ ಇದೆ. ತಾವೆಷ್ಟು ಮುಂದುವರಿಯಲು ಬಯಸುತ್ತೀರಾ ಅಷ್ಟು ಮುಂದುವರಿಯಬಹುದು. ಎಲ್ಲರೂ ನಿಮಗೆ ಹೃದಯದಿಂದ ಆಶೀರ್ವಾದಗಳನ್ನು ಕೊಡುತ್ತಾರೆ. ಇಲ್ಲೇ ನೀವು ಕ್ಲಾಸಿಗೆ ಬರ್ತೀರಾ, ಅಲ್ಲಿ ನಿಮಗೆ ಆಶೀರ್ವಾದ ಸಿಗ್ತಾ ಇರುತ್ತೆ. ಆ ಆಶೀರ್ವಾದ ನಿಮ್ಮನ್ನು ತೀವ್ರ ಪುರುಷಾರ್ಥಿಗಳನ್ನಾಗಿ ಮಾಡಿ ಮುಂದುವರಿಸುತ್ತದೆ. ಈ ನಿಶ್ಚಯವಿಟ್ಟುಕೊಳ್ಳಿ. ಒಳ್ಳೆಯದು. ಈಗ ಬಾಬ್ದಾದ ಎಲ್ಲರಿಗೂ ಬಹಳ ಸುಂದರವಾದ, ಬಹಳ ವಿಶೇಷವಾದ ಗುಡ್ ನೈಟ್ ಮಾಡ್ತಿದ್ದಾರೆ. ನಾವೆಲ್ಲ ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ವರದಾನ: ಪ್ರತಿ ಸಂಕಲ್ಪ ಮತ್ತು ಕರ್ಮದಲ್ಲಿ ಸಿದ್ಧಿ ಅಂದರೆ ಅರ್ಥ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಪೂರ್ಣ ಮೂರ್ತಿ ಆಗಿರಿ. ಪ್ರತಿ ಸಂಕಲ್ಪ ಮತ್ತು ಕರ್ಮದಲ್ಲಿ ಸಿದ್ಧಿ ಅಂದರೆ ಅರ್ಥ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಪೂರ್ಣ ಮೂರ್ತಿಯಾಗಿರಿ. ವರದಾನದ ವಿಶ್ಲೇಷಣೆ: ಸಂಕಲ್ಪಗಳ ಸಿದ್ಧಿ ಯಾವಾಗ ಪ್ರಾಪ್ತಿಯಾಗುತ್ತೆಂದರೆ ಯಾವಾಗ ಸಮರ್ಥ ಸಂಕಲ್ಪಗಳ ರಚನೆ ಮಾಡುತ್ತೀರಾ. ಯಾರು ಅಧಿಕ ಸಂಕಲ್ಪಗಳ ರಚನೆ ಮಾಡುತ್ತಾರೆ ಅವರು ಅವುಗಳ ಪಾಲನೆ ಮಾಡಲಾಗುವುದಿಲ್ಲ. ಆದ್ದರಿಂದ ಎಷ್ಟು ರಚನೆ ಜಾಸ್ತಿ ಇರುತ್ತೆ ಅಷ್ಟು ಶಕ್ತಿಹೀನರಾಗುತ್ತೀರಾ. ಮೊದಲು ವ್ಯರ್ಥ ರಚನೆಯನ್ನು ಬಂದ್ ಮಾಡಿ, ಆಗ ಸಫಲತೆ ಪ್ರಾಪ್ತವಾಗುವುದು. ಕರ್ಮದಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವ ಯುಕ್ತಿಯಾಗಿದೆ. ಕರ್ಮ ಮಾಡೋಕ್ಕಿಂತ ಮುನ್ನ ಆದಿ ಮಧ್ಯ ಅಂತ್ಯವನ್ನು ತಿಳಿದು ನಂತರ ಕರ್ಮ ಮಾಡಿ. ಇದರಿಂದಲೇ ಸಂಪೂರ್ಣ ಮೂರ್ತಿ ಆಗುತ್ತೀರಾ. ಸ್ಲೋಗನ್:
ಸಮಯಾನುಸಾರವಾಗಿ ದುಃಖ ಮತ್ತು ಮೋಸದಿಂದ ಬಚಾವಾಗಿ ಸಫಲರಾಗುವಂತಹವರೇ ಜ್ಞಾನಿಗಳು ಅಥವಾ ತಿಳುವಳಿಕೆ ಉಳ್ಳವರು. ಅವ್ಯಕ್ತ ಇಶಾರೆ. ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರವಾಗಿರಿ. ತಾವು ಪವಿತ್ರ ಹಂಸ ಮಕ್ಕಳ ಆಹಾರವೂ ಶುದ್ಧ, ವ್ಯವಹಾರವೂ ಶುದ್ಧ. ಅಶುದ್ಧಿಯ ಹೆಸರು ಗುರುತು ಇರಬಾರದು, ಏಕೆಂದರೆ ಶುದ್ಧ ಪ್ರಪಂಚದಲ್ಲಿ ಹೋಗುತ್ತಿದ್ದೀರಾ. ಅಲ್ಲಿ ಅಪವಿತ್ರತೆ ಅಥವಾ ಅಶುದ್ಧಿಯ ಹೆಸರು ಗುರುತು ಇರುವುದಿಲ್ಲ. ಯಾವಾಗ ಈ ರೀತಿ ಪವಿತ್ರ ಹಂಸಗಳಾಗುತ್ತೀರಾ, ಆಗ ಭವಿಷ್ಯದಲ್ಲಿ ಹೋಲಿನೆಸ್ ಎಂದು ಕರೆಸಿಕೊಳ್ಳುತ್ತೀರಾ. ಹೀಸ್ ಹೋಲಿನೆಸ್ ಎಂದು ಕರೆಸಿಕೊಳ್ಳುತ್ತೀರಾ. ವಿಶೇಷ ಸೂಚನೆ: ಇಂದು ತಿಂಗಳ 3ನೇ ಭಾನುವಾರ, ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ. ಹಾಗಾಗಿ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಟ್ಟುಗೂಡಿ ಸಾಯಂಕಾಲ 6:30ರಿಂದ 7:30ರವರೆಗೆ ತಮ್ಮ ಪರಮ ಪವಿತ್ರ ಸ್ವರೂಪದಲ್ಲಿ ಸ್ಥಿತರಾಗಿ ಪವಿತ್ರತೆಯ ದಿವ್ಯ ಕಿರಣಗಳನ್ನು ಹರಡಿಸುತ್ತಾ ಸರ್ವ ಆತ್ಮರನ್ಗೆ ಪವಿತ್ರರಾಗಿರಿ, ಯೋಗಿ ಆಗಿರಿ ಎಂಬ ಶುಭ ಪ್ರೇರಣೆಯ ಸಕಾಶದ ರೂಪದಲ್ಲಿ ಕೊಡುವ ಸೇವೆ ಮಾಡಿ. ಪವಿತ್ರರಾಗಿರಿ, ಯೋಗಿಯಾಗಿರಿ ಎಂಬ ಶುಭ ಪ್ರೇರಣೆಯನ್ನು ಸಕಾಶ್ ರೂಪದಲ್ಲಿ ಕೊಡುವ ಸೇವೆ ಮಾಡಿರಿ. ಓಂ ಶಾಂತಿ.